ಹೊನ್ನಾವರ ಪಟ್ಟಣದಲ್ಲಿ ಶರಾವತಿ ಆರತಿ ಕಾರ್ಯಕ್ರಮ ಏಪ್ರಿಲ್ 7ರಂದು ಸಂಜೆ 5:30ಕ್ಕೆ ನಡೆಯಲಿದೆ ಎಂದು ಶರಾವತಿ ಆರತಿ ಸಮಿತಿ ಅಧ್ಯಕ್ಷ ವೆಂಕಟರಮಣ ಹೆಗಡೆ ಕವಲಕ್ಕಿ ತಿಳಿಸಿದರು. ಹೊನ್ನಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಆದಿಚುಂಚನಗಿರಿ ಶಾಖಾ ಮಠದ ಮಿರ್ಜಾನ್ ಶಾಖೆಯ ಪೂಜ್ಯ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯದ ಧರ್ಮಕರ್ತರಾದ ಭೀಮೇಶ್ವರ್ ಜೋಶಿ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಸಂಜೆ 5:30ಕ್ಕೆ ಬಂದರದ ಶ್ರೀ ಮಾರುತಿ ಮಂದಿರದ ಮೆರವಣಿಗೆ ನಡೆಯಲಿದೆ. ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದು ವಿನಂತಿಸಿದರು. ಆದಿಚುಂಚನಗಿರಿ ಶಾಖಾ ಮಠದ ನಿಶ್ಚಲಾನಂದ ಸ್ವಾಮಿಗಳು ಬರ್ತಾರೆ. ಅದರ ಜೊತೆಗೆ ಅನ್ನಪೂರ್ಣೇಶ್ವರಿ ದೇವಾಲಯದ ಧರ್ಮಕರ್ತರಾದ ಹೊರನಾಡ ಭೀಮೇಶ್ವರ್ ಜೋಶಿ ಅವರು ಬರ್ತಾರೆ. ನಾವು ಅವರನ್ನ ಮಾರುತಿ ಮಂದಿರದ ಹತ್ತಿರ ಸ್ವಾಗತ ಮಾಡಿ ಮಾರುತಿ ಮಂದಿರದಿಂದ ಸಭಾ ಕಾರ್ಯಕ್ರಮ ನಡೆಯುವುದವರೆಗೆ ಭವ್ಯವಾದ ಮೆರವಣಿಗೆಯನ್ನು ಪಂಚವಾದ್ಯಗಳ ಮುಖಾಂತರ ಅವರನ್ನು ಸ್ಟೇಜಿಗೆ ಕರ್ಕ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಸ್ತ ನಾಡಿನ ಜನತೆ ಅಂದರೆ ಹೊನ್ನಾವರ ಭಾಗದ ಶರಾವತಿ ಎಡದಂಡೆ ಹೊರದಂಡೆ ಭಾಗದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆರತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಶರಾವತಿ ನದಿ ಇತ್ತೀನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಲಿನ ಆಗ್ತಿರುವುದನ್ನು ತಡೆಗಟ್ಟುವ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕಮಿಟಿರು ಅದರ ಬಗ್ಗೆ ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಿದ್ದೇವೆ. ನಮ್ಮ ಜಿ ಶಂಕರ್ ಹೇಳಿದ್ರು, ಹೊನ್ನಾವರದ ಪ್ರವಾಸೋದ್ಯಮ ಕ್ಷೇತ್ರ ಆದ್ದರಿಂದ ಸೇಫ್ ಸ್ಟಾರ್ ಸೌಹಾರ್ದ ಸಂಸ್ಥೆಯಿಂದ ಅಲ್ಲಲ್ಲಿ ನಾವು ಈ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಹಾಕಲಿಕ್ಕೆ ವಿಶೇಷವಾದಂಥ ಡಬ್ಬಿಗಳನ್ನು ಕಲ್ಡಬ್ಬಿಗಳನ್ನು ಸಹ ಮಾಡ್ಕೊಳ್ತ ಹೇಳಿದ್ರೆ, ಒಟ್ಟಾರೆಯಾಗಿ ಶರಾವತಿ ಆರತಿ ಸಮಿತಿಯ ಉದ್ದೇಶ ಶರಾವತಿ ನದಿಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು, ಅದರ ಪ್ರಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಹಾಗೂ ಪ್ರವಾಸೋದ್ಯಮ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಿಕ್ಕೆ ಏನೇನು ಪೂರಕವಾಗಿ ಆಗಬೇಕು ಆ ಕಾರ್ಯಕ್ರಮ ನಾವು ಮಾಡ್ತೇವೆ. ಪತ್ರಕರ್ತರು 7ನೇ ತಾರೀಕಿನ ಕಾರ್ಯಕ್ರಮದ ಬಗ್ಗೆ ಸಮಿತಿಯ ಕಾರ್ಯಾಧ್ಯಕ್ಷ ಉದ್ಯಮಿ ಜಿ ಶಂಕರ್ ಮಾತನಾಡಿ, ಶರಾವತಿ ನದಿಯನ್ನೇ ನಂಬಿ ಸಾವಿರಾರು ಜನರು ಇಂದು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಶರಾವತಿ ನದಿ ಅಂಚಿನಲ್ಲಿ ರೈತರು ವಿವಿಧ ಬಗೆಯ ಬೆಳೆಯನ್ನು ಬೆಳೆಯುತ್ತಿದ್ದಾರೆ. ಕುಡಿಯಲು ನೀರು, ಮೀನುಗಾರಿಕೆಗೆ, ಮರಳುಗಾರಿಕೆ ಸೇರಿ ವಿವಿಧ ಉದ್ಯೋಗದ ಮೂಲಕ ಶರಾವತಿ ನದಿಯು ಹಲವರಿಗೆ ಜೀವನಾಧಾರವಾಗಿದೆ. ಶರಾವತಿ ನದಿಯು ನಮ್ಮ ಜನಜೀವನಕ್ಕೆ ಹಲವಾರು ಬಗೆಯಲ್ಲಿ ಉಪಯೋಗಿಯಾಗಿದೆ ಎಂದರು. ಶರಾವತಿ ಆರತಿ ಈ ಒಂದು ಭಾವನಾತ್ಮಕ ಕಾರ್ಯಕ್ರಮದ 4ನೇ ವರ್ಷದಲ್ಲಿದೆ. ಚೈತ್ರ ಶುದ್ಧ ದಶಮಿಯಂದು 7ನೇ ತಾರೀಕು ಹೊನ್ನಾವರದಲ್ಲಿ ನಮ್ಮ ಬಂದರದ ಭಾಗದಲ್ಲಿ ಈ ವರ್ಷವೂ ಸಹ ಶರಾವತಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶರಾವತಿ ನದಿಯ ಒಂದು ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥ ಸರ್ವ ನಾಗರಿಕರು, ಹೊನ್ನಾವರದ ಎಲ್ಲ ಪ್ರವಾಸಿಗಳು, ವಿಶೇಷವಾಗಿ ಶರಾವತಿ ನದಿ ಇದರ ಆಶ್ರಯವನ್ನು ಪಡೆದಿರ್ತಕ್ಕಂಥ ಉದ್ಯೋಗಾರ್ಥಿಗಳು, ಬೇಸಾಯಗಾರರು, ಕುಡಿಯುವ ನೀರನ್ನು ಬಳಕೆ ಮಾಡಿರ್ತಕ್ಕಂಥ ಸಮಸ್ತ ನಾಗರಿಕರು ಸಾಯಂಕಾಲ 5:30 ಗಂಟೆಯಿಂದ ಪ್ರಾರಂಭಗೊಳ್ಳತಕ್ಕಂಥ ಈ ಒಂದು ವಿಶಿಷ್ಟಪೂರ್ಣ ಭಾವನಾತ್ಮಕ ನಮನ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕು. ದೀಪದಾರತಿಯನ್ನು ಬೆಳೆಯುವ ಮೂಲಕ ತಾಯಿ ಶರಾವತಿಗೆ ನಮನವನ್ನು ಸಲ್ಲಿಸಬೇಕಂತೇಳಿ ನಾವು ಈ ಒಂದು ಕಾರ್ಯಕ್ರಮದ ಪರವಾಗಿ ಸಾರ್ವಜನಿಕರು ತಿಳ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮದ ವೈವಿಧ್ಯತೆ ಹಾಗೂ ಅದರ ಸಮರ್ಪಕವಾಗಿರತಕ್ಕಂಥ ವಿಧಿವಿಧಾನಗಳನ್ನು ಹೇಗೆ ನಡೆಯುವುದನ್ನು ಮಾನ್ಯ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ವಿಶ್ವನಾಥ್ ಹೇಳ್ತಾರೆ. ಧನ್ಯವಾದ. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ನಾಯಕ್ ಮಾತನಾಡಿ, ಶರಾವತಿ ನದಿ ಮಹತ್ವ ಜಗತ್ತಿಗೆ ತಿಳಿದಿದೆ. ಇಂತಹ ಪುಣ್ಯ ನದಿ ಸ್ವಚ್ಛತೆ ಬಗ್ಗೆ ಜಾಗೃತಿ ಇರಲಿಲ್ಲ. ಕಲ್ಮಶ ಎಸೆದು ಮಲಿನತೆ ಮಾಡುತ್ತಿದ್ದಾರೆ. ಜನಜಾಗೃತಿ ಉದ್ದೇಶದಿಂದ ಗಂಗಾರತಿ ಮಾದರಿಯಲ್ಲಿಯೇ ಶರಾವತಿ ಆರತಿ ಮಾಡುತ್ತಿದ್ದೇವೆ ಎಂದರು. ಶರಾವತಿ ನದಿ ಈ ನಮ್ಮ ನಾಡಿನ ವಿಶೇಷವಾಗಿ ಕರಾವಳಿ ಭಾಗದ ಒಂದು ಜೀವನದಿ. ಇದರ ಮೇಲೆ ಅವಲಂಬಿತವಾಗಿರುವಂತಹ ಅನೇಕ ಉದ್ಯಮಿಗಳು, ಅಂದರೆ ಬೇರೆ ಬೇರೆ ಕ್ಷೇತ್ರದಲ್ಲಿರುವಂಥವರು, ವಿಶೇಷವಾಗಿ ಈ ಮತ್ಸ್ಯ ಉದ್ಯಮದಲ್ಲಿರುವಂಥವರು ಇದರ ಮೇಲೆ ಪೂರ್ತಿಯಾಗಿ ನಮ್ಮ ಜೀವನ ಅದರ ಮೇಲೆ ಆಧರಿಸಿ ಇದ್ದಂಥವ್ರು. ಅದರ ಹೊರತಾಗಿ ಈ ಮರಳು ಉದ್ಯಮವನ್ನು ಮಾಡ್ತಾ ಇರುವಂಥವರು, ಅದೇ ರೀತಿ ಕೈಗಾರಿಕೋದ್ಯಮ ಬಹಳಷ್ಟು ಅದರ ಒಂದು ದಂಡೆ ಮೇಲೇ ಅದರ ಮೇಲೆ ಅವಲಂಬಿತವಾಗಿದೆ. ಅದರ ಹೊರತಾಗಿ ಈಗ ವಿಶೇಷವಾಗಿ ಪ್ರವಾಸೋದ್ಯಮ ಕೂಡ ಈ ಒಂದು ಶರಾವತಿ ನದಿಯ ಒಂದು ಅದರ ಮೇಲೇ ಅವಲಂಬಿತವಾಗಿದೆ. ವಿಶೇಷವಾಗಿ ಶರಾವತಿ ನದಿ ನಮ್ಮ ಭಾಗದಲ್ಲಿ ಸಂಪೂರ್ಣವಾಗಿ
ಒಂದು ಬೆಳಕನ್ನ ನೀಡುವಂತಹ ಕೆಲಸವನ್ನು ನಮಗೆಲ್ಲ ಗೊತ್ತಿದೆ. ಜೋಗ ಜಲಪಾತ ಇರೋದ್ರಿಂದ ಇಡೀ ನಾಡಿಗೆನೆ ಬೆಳಕನ್ನು ಕೊಡುವಂತಹ ಮಾತೆ ಶರಾವತಿ ಮಾತೆ. ಅದರ ಹೊರತಾಗಿ ಅನೇಕ ಒಂದು ಅಮೂಲ್ಯವಾದ ಜಲ ಸಂಪತ್ತು ಅದರಲ್ಲಿ ಇರೋದು ನಮಗೆಲ್ಲ ಗೊತ್ತಿದೆ. ಹೊರತಾಗಿ ಈ ಭಾಗದ ಎಲ್ಲ ಜನರು ಕೂಡ ಕುಡಿಯೋ ನೀರಿಗೆ ಬಳಸುವಂತದ್ದು ಶರಾವತಿ ನದಿ. ಹೀಗಾಗಿ ಇಡೀ ಕರಾವಳಿ ಭಾಗದಲ್ಲಿ ನಮ್ಮ ಕಡೆ ಇರುವಂತದ್ದು ಅದ್ರ ಉದ್ದ ಬಹಳಷ್ಟು ವಿಶೇಷವಾಗಿ ಬೇರೆ ದೊಡ್ಡ ದೊಡ್ಡ ನದಿಗಳಿಗೆ ಕಂಪೇರ್ ಮಾಡಿದಾಗ ಇದ್ರದ್ದು 345-350 ಕಿಲೋಮೀಟರ್ ಅಷ್ಟೇ ಇದ್ದಿರಬಹುದು. ಆದ್ರೆ ಅದ್ರ ಮಹತ್ವ ಎಷ್ಟಿದೆ ಅಂದ್ರೆ ಇದು ಜಗತ್ತಿಗೆ ಒಂದು ಪ್ರಖ್ಯಾತವಾದಂತಹ ನದಿ. ಇಂತಹ ನದಿಗೆ ವಿಶೇಷವಾಗಿ ಜನರಲ್ಲಿ ಅದರ ಮಲಿನತೆಯನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಅದರ ಒಂದು ಸ್ವಚ್ಛತೆಗೆ ಒಂದು ಜಾಗೃತಿ ಇರಲಿಲ್ಲ ಇಷ್ಟು ವರ್ಷಗಳ ಕಾಲ. ಯಾಕಂದ್ರೆ ಹೊಲಸನ್ನ ನದಿಗಳಿಗೆ ಬಿಡುವಂಥದ್ದು, ಆ ನದಿಯ ಒಂದು ಸುರಕ್ಷತೆ ಅಂದ್ರೆ ಅದನ್ನ ನದಿಯನ್ನ ಪಾತ್ರವನ್ನು ಕಿರಿದು ಮಾಡಿಕೊಳ್ಳುವಂಥದ್ದು, ಈ ರೀತಿಯಾಗಿ ಮಾಡಿಕೊಂಡು ಆ ನದಿಯ ಮಹತ್ವ ಕಡಿಮೆ ಮಾಡಲಿಕ್ಕೆ ಬಹುಶಃ ಜನರ ಒಂದು ಅಜಾಗ್ರತೆಯ ಒಂದು ಕಾರಣ ಆಗ್ತಾ ಇತ್ತು. ಹಾಗಾಗಿ ಜನರಿಗೆ ಅದರ ಬಗ್ಗೆ ಜಾಗೃತಿ ಮೂಡಿಸಬೇಕು. ಮತ್ತೆ ನಮ್ಮ ಮುಂದಿನ ಪೀಳಿಗೆಯವರಿಗೆ ಈ ನದಿಯನ್ನ ಇದಕ್ಕಿಂತಲೂ ಚೆನ್ನಾಗಿ ನಾವು ಬಿಟ್ಟು ಕೊಡಬೇಕು ಬರುವಂತಹ ಪೀಳಿಗೆಗೆ. ಆ ಒಂದು ಉದ್ದೇಶದಿಂದ ನಾವು ಒಂದು 4 ವರ್ಷಗಳ ಹಿಂದೆ ನಾವು ಉತ್ತರ ಭಾರತದಲ್ಲಿ ಹೇಗೆ ಗಂಗಾ ಆರತಿಯನ್ನು ಮಾಡ್ತಾ ಇದ್ವಿ, ಹಾಗೆ ಶರಾವತಿ ಆರತಿ ಅಂತ ವಿಶಿಷ್ಟವಾದಂತಹ ಪರಿಕಲ್ಪನೆಯನ್ನು ಇಟ್ಟುಕೊಂಡು ನಾವು ಇದನ್ನು ಪ್ರಾರಂಭ ಮಾಡಿದ್ವಿ. ಮೊದಲನೇ ವರ್ಷ ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಸದಸ್ಯರಾದ MS ಹೆಗಡೆ, ಸಂಜೀವ್ ಶೇಟ್, ಡಾಕ್ಟರ್ GP ಪಾಟಣ್ಕರ್, ಸುರೇಶ್ ಹೊನ್ನಾವರ್, ರಾಜೇಶ್ ಸಾಳೆಹಿತ್ತಲ್, ಲೋಕೇಶ್ ಮೆಸ್ತಾ ಇದ್ದರು. ಜಾಗ ಮಾರಾಟಕ್ಕಿದೆ. ಅಂಕೋಲ ತಾಲೂಕಿನ ಹಿಲ್ಲೂರಿನ ಮಾಣಿಕಾರ ಗುಡ್ಡದಲ್ಲಿ ಜಾಗ ಮಾರಾಟಕ್ಕಿದೆ. ಒಟ್ಟು ವಿಸ್ತೀರ್ಣ 3 ಎಕರೆ 13 ಗುಂಟೆ. ಇದರಲ್ಲಿ 3 ಗುಂಟೆ ಜಾಗವನ್ನು 3,60,000ಕ್ಕೆ ಮಾರಾಟ ಮಾಡುತ್ತಿದ್ದೇವೆ. ಈ ಜಾಗ ಪರಿಸರ ಪ್ರೇಮಿಗಳಿಗೆ ಸೂಕ್ತವಾಗಿದ್ದು ಹೋಮ್ ಸ್ಟೇ ಮಾಡಲು ಸೂಕ್ತವಾದ ಜಾಗವಾಗಿದೆ. ಇದರ ಬೆಲೆ 5 ಸೀಟರ್ ಕಾರಿಗಿಂತ ಕಮ್ಮಿಯಾಗಿದ್ದು 12 ವರ್ಷದಲ್ಲಿ ಹಾಕಿರುವ ಬಂಡವಾಳ 10 ರಿಂದ 15 ಪಟ್ಟು ಜಾಸ್ತಿಯಾಗಿರುತ್ತದೆ. 3 ಗುಂಟೆ ಕೇವಲ 3,60,000 ರೂಪಾಯಿಗಳಿಗೆ. ಫಿಕ್ಸೆಡ್ ಪ್ರೈಸ್. ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ 9620942230.